ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್ ಟಿ ಸೋಮಶೇಖರ್ ಇದೀಗ ಬಿಜೆಪಿಯಲ್ಲಿದ್ದಾರೆ. ಒಂದು ಮಾತು ಹೇಳಿಬಿಟ್ರು ನಮ್ಮ ಸಂದರ್ಶನದಲ್ಲಿ, ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತು JDS ಮೈತ್ರಿ ವರ್ಕೌಟ್ ಆಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ದಳ ಕಮಲ ಎಲೆಕ್ಷನ್ ಮೈತ್ರಿಗೆ ಬಿಜೆಪಿಯಲ್ಲೇ ಒಂದು ರೀತಿಯಲ್ಲಿ ಕಿಚ್ಚುಂಟಾಗಿದೆ. ಆಲ್ರೆಡಿ ನೀವು ನೋಡಿದ್ರಿ, ಶಿಕ್ಷಕರ ಕ್ಷೇತ್ರದಲ್ಲಿ ಇದೇ ಎಸ್ ಟಿ ಸೋಮಶೇಖರ್ ಮುಂದಾಳತ್ವದಲ್ಲಿ ನಿಂತಿದ್ರು. ಯಾವುದೇ ಕಾರಣಕ್ಕೆ ಮಾಡಲ್ಲ ರೀ, ರಂಗನಾಥ್ಗೆ ನಾನು ಯಾಕ್ರಿ ಕೆಲಸ ಮಾಡಲಿ ಅಂತ ಹೇಳಿದರು. ಬಿಜೆಪಿ JDS ದೋಸ್ತಿ ಸಕ್ಸಸ್ ಆಗೋದಿಲ್ವಂತೆ. ದಳ ಜೊತೆ ದೋಸ್ತಿ ಮಾತೇ ಇಲ್ಲ. ಅಮಿತ್ ಶಾ ಹೇಳಿದ್ರು ನಾ ಕೇಳಲ್ಲ ಅಂತ ಇಷ್ಟು ಖಂಡಿತವಾಗಿ ಹೇಳಿದಂಥ ಮತ್ತೊಬ್ಬರನ್ನು ನಾನು ನೋಡಿಲ್ಲಪ್ಪ ಇಲ್ಲಿ ತನಕ. ಎಸ್ ಟಿ ಸೋಮಶೇಖರ್ ಒಂದು ರೀತಿಯಲ್ಲಿ ಕಡ್ಡಿ ಮುರಿದಂಗೆ ಮಾತಾಡೋರು. ಬೇರೆ ಯಾವುದೇ ಬಿಜೆಪಿ ನಾಯಕರು ಅಮಿತ್ ಶಾ ಹೇಳಿದ್ರೆ ಕೇಳಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ಒಂದು ಹೆಜ್ಜೆ ಹೊರಗೆ ಇಟ್ಟಿದ್ದಾರೆ ಅಂತಾಗಿದೆ. ಏನು ಹೇಳಿದ್ರು ನಿನ್ನೆ ಸಂದರ್ಶನದಲ್ಲಿ, ಇವತ್ತು 10 ಗಂಟೆಗೆ ಅದು ಪ್ರಸಾರವಾಗುತ್ತೆ, ನೋಡ್ಕೊಂಬನ್ನಿ. ಮಾತ್ರ ಕೊಟ್ಟಿಲ್ಲ ಕಾಂಗ್ರೆಸ್ ಪ್ರಾಮಾಣಿಕವಾಗಿ ಹೇಳಿ, ನೋಡಿ ಅದು ಜೊತೆಗಿರುವಂತರು ಇಲ್ಲ ಯಾವುದು ಇಲ್ಲ. ಮೈಸೂರಿಂದ ಮಾತ್ರ ಕಾಂಗ್ರೆಸ್ ಇವರು MLAಗಳು ನೀವು ಉಸ್ತುವಾರಿ ಇದ್ದಂಥ ಸಂದರ್ಭದಲ್ಲಿ ಕೊಡಗು ಮತ್ತು ಇದು ಮೈಸೂರು, ಆದರೆ ಮೈಸೂರಿಗೆ ನೀವು ಬರ್ತೀರಾ ಅಂತಕ್ಕಂಥದ್ದನ್ನು ಕೇಳಿದ್ರು. ನಾನು ಹೇಳಿದೆ ಯಾವ ಕಾರಣಕ್ಕೂ ಕೂಡ ನಾನು MP ಗೆ ಮೈಸೂರಿಗೆ ಬರೋ ಪ್ರಮೇಯ ಇಲ್ಲ ಅಂತ. ಮೈತ್ರಿ ಯಾರೋ ಬಂದು 100% ನಮ್ಮ ಮೈತ್ರಿ ಒಪ್ಪೋದೇ ಇಲ್ಲ ಮೇಡಮ್. 100% ನನ್ನ ಮೈತ್ರಿ ಒಪ್ಪೋದೇ ಇಲ್ಲ. ಈ ಮೈತ್ರಿಯಿಂದ ಲೋಕಸಭಾ ಯಾಕೆ ಒಪ್ಪೋದಿಲ್ಲ ಅಂದರೆ, ಇದು ನನ್ನ 6ನೇ ಎಲೆಕ್ಷನ್ ಇಂದನೂ ಕೂಡ ತೊಂದರೆ ಮಾಡ್ತಾರೆ. ಈ ಮೈತ್ರಿ ಒಪ್ಪೋದಿಲ್ಲ ಅಂದ್ರೆ ಮೈತ್ರಿ ಈಗ ಹೈಕಮಾಂಡ್ ಅನೌನ್ಸ್ ಮಾಡಿದ್ದಾರೆ, ಮೈತ್ರಿ ಜೊತೆಯಲ್ಲಿ ಕೂಡ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ. ಇನ್ನೂ ಆಗ್ಲಿಲ್ಲ. ಅನೌನ್ಸ್ ಮಾಡಾದ್ಮೇಲೆ ನಾನು ಡಿಸಿಷನ್ ಹೇಳ್ತೀನಿ, ಮಾಡ್ತೀನೋ ಬಿಡ್ತೀನೋ ಅಂತ ಹೇಳ್ತೀನಿ. ನಾರ್ತ್ ಯಾರಿಗೆ ಹೋಗ್ತಾರೆ ನೋಡ್ತೀನಿ. ಏನು ಬೈ ಚಾನ್ಸ್ ನಾರ್ತ್ ಪಾರ್ಲಿಮೆಂಟ್ JDSಗೆ ಹೋಯ್ತು ಅಂತ ಇಟ್ಕೊಳ್ಳಿ, ನಾನು ಮಾಡೋದಿಲ್ಲ. ಬಿಜೆಪಿಗೆ ಹೋದ್ರೆ ಮಾಡೋದು, ಬಿಜೆಪಿ ಆದ್ರೆ ಮಾಡ್ತೀನಿ. ಬಿಜೆಪಿಯಲ್ಲಿ ಕ್ಯಾಂಡಿಡೇಟು ಬಿಜೆಪಿಲೇನೆ ಕ್ಯಾಂಡಿಡೇಟು ಸದಾನಂದ ಗೌಡ್ರು ಬಿಟ್ಟು ಬೇರೆಯವರು ಆದ್ರೆ ಅವಾಗ ಯೋಚನೆ ಮಾಡ್ತೀರಾ? ಬಿಜೆಪಿ ಕ್ಯಾಂಡಿಡೇಟ್ ಆದರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಮಾತಾಡಿ ಬಿಜೆಪಿಗೆ ಮಾಡ್ತೀನಿ. ಬೈ ಚಾನ್ಸ್ JDSಗೆ ಅಂತ ಇಟ್ಕೊಳ್ಳಿ, ಮಾಡೋದಿಲ್ಲ. ಯಾರೇ ಕ್ಯಾಂಡಿಡೇಟ್ ಅಂತ ಮಾಡ್ತೀರಾ? 100% ಕ್ಯಾಂಡಿಡೇಟ್ ಹಾಕಿದ್ರೆ ಮಾಡೋದಿಲ್ಲ. ಅಮಿತ್ ಶಾ ಅವ್ರು ಹೇಳಿದ್ರೆ, ಯಾರು ಹೇಳಿದ್ರು ಮಾಡೋದಿಲ್ಲ. ವಿಜಯೇಂದ್ರ ಅವ್ರು ಹೇಳಿದ್ರು ಹೋಗಲ್ಲ, ಯಾರು ಹೇಳಿದ್ರು ಮಾಡೋದಿಲ್ಲ. ಅಂದ್ರೆ ಅಲ್ಲಿಗೆ ಬಂಡಾಯ ಅಂತ ಮೆಸೇಜ್. ನೋ, ಬಂಡಾಯ ಅಲ್ಲ. ನನಗೆ ಅವರು ಸಮ್ಮಿಶ್ರ ಇದ್ರು ಒಪ್ಪಿಗೆ ಆಗ್ತಾ ಇಲ್ಲ. ರಾಜ್ಯಸಭಾ ಚುನಾವಣೆಯಲ್ಲಿ ಒಂದ್ ಕಡೆ ಎಸ್ ಟಿ ಸೋಮಶೇಖರ್ ಮತ್ತೆ ನಿಮ್ಮ ಸ್ನೇಹಿತರಾದ ಶಿವರಾಮ್ ಹೆಬ್ಬಾರು ಆಬ್ಸೆಂಟ್ ಆಗ್ತಾರೆ, ಗೈರಾಗ್ತಾರೆ, ವೋಟಿಂಗ್ ಬರೋದಿಲ್ಲ ಅಂತ. ಗೈರಾಜು ಸುಳ್ಳು, ಅಬ್ಸೆಂಟ್ ಆಗೋ ಸುಳ್ಳು. ಇವತ್ತು ವಿರೋಧ ಪಕ್ಷದ ನಾಯಕರು ಕೇಳಿದ್ರು, ನಾನು ಹೆಬ್ಬಾರ್ ನೀವೇನು ಡೈರೆಕ್ಷನ್ ಮಾಡ್ತೀರಿ ಅದ್ರ ಪ್ರಕಾರ ನಾವು ಮಾಡ್ತೀನಿ ಅಂತಕ್ಕಂಥದ್ದನ್ನು ಅಶೋಕ್ ಅವ್ರಿಗೆ ಹೇಳಿದ್ದೀವಿ. ಅಬ್ಸೆಂಟ್ ಹಾಕೋದು ಮತ್ತೊಂದು ಹಾಕೋದು ಅವೆಲ್ಲ ಇವರು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ರಾಜ್ಯಸಭೆಯಲ್ಲಿ ವೋಟ್ ಮಾಡ್ತಾರೆ, ಅದು ಬಿಜೆಪಿ ಪರವಾಗಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಬಟ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಿದ್ದಾರೆ ಕಾಂಗ್ರೆಸ್ಗೆ ಹೋಗೋ ವಿಚಾರಕ್ಕೆ ಸಂಬಂಧಪಟ್ಟ. ಇಲ್ಲ, ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ. ಒಂದೇನಪ್ಪ ಅಂತಂದರೆ JDS ಜೊತೆ ನಮ್ದು ಆಗೋದಿಲ್ಲ, ಅವ್ರ ಜೊತೆ ಮಾಡೋಕ್ಕಾಗಲ್ಲ. ಆಮೇಲೆ ಅವರನ್ನು ಸ್ವಲ್ಪ ಅಲ್ಲಿ ಕ್ಷೇತ್ರದಲ್ಲಿ ಸ್ವಲ್ಪ ಅವಮಾನಿಸಿದ ರೀತಿಯೆಲ್ಲ ಆಯಿತು ಅಂತೇಳಿ. ಅಂದರೆ ಎಲ್ಲ ಸರಿ ಇತ್ತಂತೆ. ಯಾವಾಗ ಸಿದ್ದರಾಮಯ್ಯನವ್ರು ಬಂದಿದ್ದರು ಅಲ್ಲಿ ವೇದಿಕೆಯಲ್ಲಿ ಇವರು ಹೋಗಿದ್ರು, ಹೋಗಲೇಬೇಕಾಗತ್ತೆ. ಆಮೇಲೆ DK ಶಿವಕುಮಾರ್ ಬಂದಿದ್ದರು. ಯಾವಾಗ ಸಿದ್ದರಾಮಯ್ಯ ಹೆಗಲ ಮೇಲೆ ಕೈ ಹಾಕಿದ್ರು ಅಲ್ಲಿ ಒಂಥರ ಸ್ಫೋಟ ಉಂಟಾಯಿತು. ಆಮೇಲೆ ಇದು ನೋಡಿ, ನಾನು ಶಿಕ್ಷಕರ ಕ್ಷೇತ್ರದ ಬಗ್ಗೆ ಹೇಳಿದ್ನಲ್ಲ, ಇದೇ ಥರ ಇವ್ರಿಗೇನಾಯಿತು, ಎಲ್ಲ ಅನುದಾನವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅನುದಾನ ಕೊಟ್ಟ ನಂತರ ನೀವೊಂದು ಇದಕ್ಕೆ ಬಿದ್ದುಬಿಡ್ತೀರಿ, ಋಣಕ್ಕೆ ಬಿದ್ದುಬಿಡ್ತೀರಿ. ಆಮೇಲೆ ಇವರು ಹಳೇ ಆಲ್ರೆಡಿ ಮೊನ್ನೆ ಮಾತಾಡಿದಾಗಲೂ ಅದೇ ಹೇಳಿದರು, ನಮ್ಮ ಬಾಸು ಅನ್ನೋ ರೀತಿಯಲ್ಲೇ ಮಾತಾಡಿದರು. ನಾನು ಇವರ ಏನು ನಮ್ಮ ಬಾಸು CM ಸಿದ್ದರಾಮಯ್ಯನ ಜೊತೆ. ಹಾಗಾಗಿ ಅವತ್ತು ಇವರು BJPಗೆ ಹೋದ್ರಲ್ಲ, ದೇವೇಗೌಡರು ಒಂದು ಮಾತು ಹೇಳ್ತಾ ಇದ್ರು, ಯಾರು ಕಳಿಸಿದ್ದು ಅಂತ ಒಂದು ಹೇಳ್ತಾ ಇದ್ರು. ಅಂದರೆ ಸಿದ್ದರಾಮಯ್ಯನವರೇ ಕಳಿಸಿದ್ದು ಇವರನ್ನೆಲ್ಲ. ಅವರಿಗೆ ಸಮ್ಮಿಶ್ರ ಸರ್ಕಾರ ಇಷ್ಟ ಇರಲಿಲ್ಲ. ಇವರು ಆಮೇಲೆ ಮುನಿರತ್ನ, ಬೈರತಿ ಬಸವರಾಜು ಇವರೆಲ್ಲ ಇವರ ಫಾಲೋವರ್ಸು. ಅಥವಾ MTB ನಾಗರಾಜ್ ಹೇಳ್ತಾ ಇದ್ರಲ್ಲ, ನನ್ನ ಏದೇ ಬಗ್ಗಿದ್ರೆ ಸಿದ್ದರಾಮಯ್ಯ ಕಾಣ್ತಾರೆ. ಆಮೇಲೆ ಅವರು ಕೂಡ ಹೋಗ್ಬಿಟ್ರು. ಸೊ ಅವರನ್ನೆಲ್ಲ ಇವರೇ ಕಳಿಸಿದ್ದು ಒಂದು ಆರೋಪಗಳು ಬರ್ತಾ ಇತ್ತು. ಆರೋಪ ಪ್ರತ್ಯಾರೋಪಗಳು ಬೇರೆ, ಅದು ಬೇರೆ ವಿಚಾರ. ಆದರೆ ಈಗ ಇವರಂತೂ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನ್ನನ್ನು ಈಗ ನನ್ನ ವಿರೋಧಿಗಳಿಗೆ ಅಲ್ಲಿ ಮಣೆ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಆಗೋದಿಲ್ಲ ಅಂತೇಳಿ. ಆಮೇಲೆ JDS ಜೊತೆ ಇವರಿಗೆ ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಹೇಳ್ತಿರೋದು, ನಾನು ಯಾಕೆ ಕುಮಾರಸ್ವಾಮಿ ಮನೆಗೆ ಹೋಗಿ ಕೈ ಕಟ್ಟಿ ಕೂತ್ಕೊಳ್ಳಿ. ಈಗ BJP ಅವರಲ್ಲಿ ಏನು ಮಾಡ್ತಿದ್ದಾರೆ ನೋಡಿ, ಸೋಮಶೇಖರ್, ಅದು ಡಾಕ್ಟರ್ ಸುಧಾಕರ್, ಸೋಮಣ್ಣ, ಆಮೇಲೆ CT ರವಿ, ಇವರೆಲ್ಲ ತಮ್ಮ ಟಿಕೆಟ್ಗೆ ಬೇಕಾಗಿ ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗೋಂಗಾಯ್ತು. ಹೌದು, ಇವರೆಲ್ಲ ಸ್ವಲ್ಪ ವಿಪರೀತ ಸ್ವಾಭಿಮಾನಿ ಮನುಷ್ಯರೇ. ಏನ್ರಿ ಅವ್ರ ಮನೆಗೆಲ್ಲ ಹೋಗೋದು ಆಗಲ್ಲ ಅಂತೇಳಿ ಅವ್ರು ಹೋಗೇ ಬಿಡ್ತೀನಿ ಅಂತೇಳಿ. ಈಗ ಯಾವಾಗ ನೀತಿ ಸಂಹಿತೆ ಜಾರಿ ಆಗುತ್ತೆ ಇವರು ರಾಜೀನಾಮೆ ಕೊಡ್ತಾರೆ, ಬಂದುಬಿಡ್ತಾರೆ. ಆಮೇಲೆ ಇನ್ನೊಂದಿದೆ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೂಡ ಇವರಿಬ್ಬರು ಶಿವರಾಮ್ ಹೆಬ್ಬಾರ್ ಮತ್ತು ಇವರು ಕಾಂಗ್ರೆಸ್ಸಲ್ಲಿದ್ದರೆ ಓಕೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಅದೇನಾಗುತ್ತೆ ನೋಡೋಣ. ಓಕೆ.
ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಒಟ್ನಲ್ಲಿ ಕನ್ಫರ್ಮ್ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಕಡೆಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಶಾಸಕ ಅಂತ ಕರಿಬೇಕಾ ಅಥವಾ ಕಾಂಗ್ರೆಸ್ ನಾಯಕ ಅಂತ ಕರಿಬೇಕಾ, ಮುಖಂಡ ಅಂತ ಕರಿಬೇಕಾ? ಹೌದು. ಖಂಡಿತ ಶ್ರುತಿ, ನೋಡಿ ಎಸ್ ಟಿ ಸೋಮಶೇಖರ್ ಅವರ ನಡೆ ಭಾಳ ನಿಗೂಢವಾಗಿರ್ತಕ್ಕಂಥದ್ದು. ಅದನ್ನು ಕಳೆದ ಏನು ಅಂದರೆ ಮೈತ್ರಿಯಾಗಿ ಯಾವಾಗ ಘೋಷಣೆ ಆಯಿತು ಅಧಿಕೃತವಾಗಿ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನನ್ನ ಮೈತ್ರಿ ನಾಯಕರ ವಿಚಾರವಾಗಿ ಮತ್ತು ಮೈತ್ರಿಯ ಯಾವುದೇ ಒಂದು ನಿರ್ಧಾರಗಳೇನಿದೆ ಅವೆಲ್ಲವನ್ನೂ ಕೂಡ ವಿರೋಧ ಮಾಡ್ತಾನೆ ಬಂದಿರತಕ್ಕಂಥದ್ದು. ಇನ್ನು ಮೊನ್ನೆ ಅಷ್ಟೇ ಏನು ಪುಟ್ಟಣ್ಣ ಮತ್ತು ಎ ಪಿ ರಂಗನಾಥ್ ನಡುವೆ ನಡೆದಂಥ ಶಿಕ್ಷಕರ ಕ್ಷೇತ್ರ ಚುನಾವಣೆ ವೇಳೆ ಕೂಡ ಎ ಪಿ ರಂಗನಾಥ್ ಅವರ ಪರ ನಿಲ್ಲಬೇಕಾದಂಥ ಎಸ್ ಟಿ ಸೋಮಶೇಖರ್ ಅವರು ಪುಟ್ಟಣ್ಣ ಪರ ನಿಂತು ಪಕ್ಷದ ವಿರುದ್ಧವಾಗಿಯೇ ಕೆಲಸವನ್ನು ಮಾಡಿದ್ರು. ಇದೆಲ್ಲವನ್ನು ನೋಡ್ತಾ ಹೋದರೆ ಖಂಡಿತವಾಗಲೂ ಕೂಡ ಈಗಾಗಲೇ ನಮಗೆ ಹೇಳಿರುವಂಥ ಹೇಳಿಕೆ ಕೂಡ ಮೈತ್ರಿಗೆ ಸಂಪೂರ್ಣವಾಗಿ ಎಸ್ ಟಿ ಸೋಮಶೇಖರ್ ಅವರು ವಿರೋಧ ಇರತಕ್ಕಂಥದ್ದು. ಅದಕ್ಕೆ ಒಂದು ಉದಾಹರಣೆ, ಅವರ ಯಾಕೆ ಇಷ್ಟೆಲ್ಲ ಅವರು ಮೈತ್ರಿಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತಂದೇಳಿ ಅವರ ಕ್ಷೇತ್ರವನ್ನೇ ಉದಾಹರಣೆಗೆ ತಗೊಳ್ಳೋದಾದರೆ, ಹಿಂದೆ 2023ರಲ್ಲಿ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಇವರ ಎದುರಾಳಿಯಾಗಿ ಜವರೇಗೌಡರು ಸ್ಪರ್ಧೆ ಮಾಡಿದರು ಜೆ ಡಿ ಎಸ್ನಿಂದ. ಅವತ್ತಿನ ದಿನದಲ್ಲಿ ಕಾರ್ಯಕರ್ತರು, ಎಸ್ ಟಿ ಸೋಮಶೇಖರ್ ಅವರು ಇದ್ದಂಥ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ಬಡ್ದಾಡಿಕೊಂಡು ಚುನಾವಣೆಯನ್ನು ಮಾಡಿದ್ರು. ಸಿದ್ಧಾಂತಗಳ ವಿರುದ್ಧವಾಗಿ ಇದ್ಕೊಂಡು ಅವತ್ತು ಅಂದರೆ ಎರಡೂ ಪಕ್ಷಗಳ ಸಿದ್ಧಾಂತಗಳು ಬೇರೆ ಆಗಿತ್ತು. ಈಗ ಏಕೆ ಅವರಿಬ್ಬರು ದೊಡ್ಡ ಮಟ್ಟದಲ್ಲಿ ಅಂದರೆ ನಾಯಕರು ಒಂದಾಗಿದ್ದ ತಕ್ಷಣ ಕಾರ್ಯಕರ್ತರು ಒಂದಾಗ್ತಾರ ಅಂತಕ್ಕಂಥದ್ದು ಪ್ರಶ್ನೆ ಕೂಡ ಒಂದು ಕಡೆಗೆ. ಸೊ ಇದೆಲ್ಲವೂ ಇರೋದ್ರಿಂದ ಎಸ್ ಟಿ ಸೋಮಶೇಖರ್ ಅವರು ಮುಂದಿನ ಒಂದು ರಾಜಕೀಯ ದೃಷ್ಟಿಯಲ್ಲಿ ಅಂದರೆ ಈಗಾಗಲೇ ಅವರಿಗೆ ಕಾಂಗ್ರೆಸ್ಸಿಂದ ಆಫರ್ ಬಂದಿರತಕ್ಕಂಥದ್ದು ಕೂಡ ಕನ್ಫರ್ಮು, ಅದನ್ನು ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು ನಮಗೆ ಆಫರ್ ಬಂದಿರೋದು ನಿಜ ಅಂತೇಳಿ. ಆದರೆ ಹೋಗ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನು ಮಾತ್ರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾರೆ. ಆದರೆ ಮಗನ ರಾಜಕೀಯ ಭವಿಷ್ಯದ ದೃಷ್ಟಿಯಲ್ಲಿ ಅವರು ಮಗನಿಗೆ ಏನು ಯಶವಂತಪುರ ಕ್ಷೇತ್ರವನ್ನು ಅಂದರೆ ಒಂದು ವೇಳೆ ಅವರು ಅಲ್ಲಿಂದ ಬೇರೆ ಯಾವುದಾದ್ರೂ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದ್ದಾರೆ ಎಂ ಪಿಗೆ ಚುನಾವಣೆಗೆ, ಯಾಕೆಂದರೆ ಬೆಂಗಳೂರಿನಲ್ಲಿ ಉತ್ತರ ಸ್ಪರ್ಧೆ ಮಾಡಬಹುದೇನೋ ಅಂತಕ್ಕಂಥ ಒಂದು ಕಡೆ ಚರ್ಚೆ ಆಗಿರ್ತಕ್ಕಂಥದ್ದು. ಜೊತೆ ಮೈಸೂರಿನ ಚರ್ಚೆ ಕೂಡ ಇತ್ತು, ಮೈಸೂರಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು. ಯಾಕೆಂದರೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಆಫರ್ ಬಂದಿತ್ತು. ಆದರೆ ಯಾವುದನ್ನು ಕೂಡ ಅವರು ಅಂದರೆ ಸಂಪೂರ್ಣವಾಗಿ ಅಲ್ಲಗಳಿತಾ ಇಲ್ಲ. ಹೀಗಾಗಿ ಒಂದು ವೇಳೆ ನನ್ನ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಒಂದು ವೇಳೆ ಇವರೇನಾದರೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದೆ ಆದರೆ ಮಗನಿಗೆ ಯಶವಂತಪುರ ಕ್ಷೇತ್ರನ ಬಿಟ್ಟುಕೊಡುವಂತಹ ಒಂದು ಸ್ಟ್ರಾಟಜಿ ಕೂಡ ಇರಬಹುದು, ಲೆಕ್ಕಾಚಾರ ಅಂತಕ್ಕಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ಅವರೇನಾದರೂ ಒಂದು ವೇಳೆ ಕಾಂಗ್ರೆಸ್ಗೆ ಹೋಗಿದ್ದೆ ಆದರೆ ಖಂಡಿತವಾಗಲೂ ಕೂಡ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಆ ಕ್ಷೇತ್ರಕ್ಕೆ ಮಗನನ್ನೇ ನಿಲ್ಲಿಸಿ ಬೈ ಎಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ಲೋಕಸಭೆ ಚುನಾವಣೆ ಸನ್ನಿಹಿತವಾಗ್ತಿದ್ದಂತೆ ಅಭ್ಯರ್ಥಿಗಳ ಪಟ್ಟಿ ಅನೌನ್ಸ್ ಆಗುವಂತಹ ಸನ್ನಿಹಿತ ಅಂದರೆ ಇನ್ನೊಂದು 10-12 ದಿನದಲ್ಲಿ ಸಂಪೂರ್ಣವಾಗಿ ಎಸ್ ಟಿ ಸೋಮಶೇಖರ್ ಅವರ ನಡೆ ಏನು ಅಂತಕ್ಕಂಥದ್ದು ಒಂದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಶ್ರುತಿ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರಿಗೆ ಒಂದು ಬ್ರೇಕ್ ತಗೋಣ. ಬ್ರೇಕ್ ಆದ ನಂತರ ಮಂಡ್ಯಕ್ಕೆ ಹೋಗ್ಲಿಕ್ಕಿದೆ. ಮಂಡ್ಯದಿಂದ ಒಂದು ಅದ್ಭುತವಾದ ಸ್ಟೋರಿ ಇದೆ. ಸುಮಲತಾ ಆಲ್ರೆಡಿ BJPಯಿಂದ ಆಯ್ಕೆ ಅದು ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ನಿಂತಿದ್ದಾರೆ ಅವರು. ಮತ್ತೊಂದು ಕಡೆ CN ಮಂಜುನಾಥ್ ಅವರನ್ನು ಕಣಕ್ಕಿಳಿಸ್ತಾರಂತೆ ಅಂತ ಒಂದು ಸುದ್ದಿ ಏನಿದೆ. ಆಮೇಲೆ ಸ್ಟಾರ್ ಚಂದ್ರು ಕಾಂಗ್ರೆಸ್ಸಿಂದ ಕಣಕ್ಕಿಳಿತಾರೆ ಅಂತಿದೆ. ಈ ಮೂವರು ಕೂಡ ಇವತ್ತು ಒಂದೇ ಸ್ಟೇಜಲ್ಲಿ ಕಾಣಿಸ್ಕೋತಾರೆ. ಅಲ್ಲಿದೆ ಕಿಕ್ಕು. ಹೇಳ್ತೀನಿ ಬ್ರೇಕ್ ಆದ ನಂತರ.